ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕತೆ ಬಗ್ಗೆ ಮಾತಾಡೋಣ. ಇಂದಿನ ನಮ್ಮ ಚರ್ಚೆಯ ಶೀರ್ಷಿಕೆ ರಾಜು ಮತ್ತು ಡಿಎಂಎಸ್ ಮಾರಾಟ ಮತ್ತು ಶಿಸ್ತಿನ ಮೂಲಕ ಯಶಸ್ಸು ಅಂತ. ಇದೊಂದು ಸೇಲ್ಸ್ಮ್ಯಾನ್ನ ಕಥೆ. ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದರೆ ವೇಗವಾಗಿ ಬದಲಾಗ್ತಿರೋ ಈ FMCG ಸ್ನ್ಯಾಕ್ಸ್ ಜಗತ್ತಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನಲ್ಲಿದ್ದ ಒಂದೇ ಒಂದು ಟೂಲ್ ಬಳಸಿ ಹೇಗೆ ತನ್ನ ಕೆರಿಯರ್ನೇ ಬದಲಾಯಿಸ್ಕೊಂಡಾಮೋದ್ರಲ್ಲಿ ದೊಡ್ಡ ಪಾಠಗಳಿವೆ. ಹೌದು, ನೀವು ಹೇಳಿದ್ದು ಕರೆಕ್ಟ್. ಈ ಕಥೆಯ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಸ್ನ್ಯಾಕ್ಸ್ ಮಾರುಕಟ್ಟೆ ಅಂದ್ರೆ ಅದೊಂದು ಯುದ್ಧ ಭೂಮಿ ಇದ್ದ ಹಾಗೆ. ಹೌದು. ಇಲ್ಲಿ ಗ್ರಾಹಕರು ಜಾಸ್ತಿ ಯೋಚನೆ ಮಾಡಲ್ಲ, ಕಣ್ಣಿಗೆ ಕಂಡಿದ್ದು ಕೈಗೆ ಸಿಕ್ಕಿದ್ದು ತಗೊಳ್ತಾರೆ. ಇದನ್ನೇ ನಾವು ಇಂಪಲ್ಸ್ ಬೈಯಿಂಗ್ ಅಂತ ಕರೆಯೋದು. ಅಂದ್ರೆ ತಕ್ಷಣದ ನಿರ್ಧಾರ. ಎಕ್ಸಾಕ್ಟ್ಲಿ. ಇಂಥ ಸ್ಪರ್ಧಾತ್ಮಕ ಜಗತ್ತಲ್ಲಿ ಅಂಗಡಿಯ ಶೆಲ್ಫ್ನಲ್ಲಿ ಯಾರು ಮೊದಲು ಜಾಗ ಹಿಡಿತಾರೋ ಅವರೇ ರಾಜ. ಸೊ ಇಲ್ಲಿ ಸಮಯ, ಶಿಸ್ತು ಮತ್ತು ಡೇಟಾ ಇವೇ ಕೊನೆಗೆ ಗೆಲುವು ಸೋಲನ್ನ ನಿರ್ಧರಿಸೋದು. ರಾಜುವಿನ ಕತೆ ಇದಕ್ಕೊಂದು ಜೀವಂತ ಉದಾಹರಣೆ. ಹಾಗಾದ್ರೆ ಕಥೆಯ ಆರಂಭಕ್ಕೆ ಹೋಗೋಣ. ಈ ಯಶಸ್ವಿ ರಾಜು ಆಗೋಕ್ಕೂ ಮುಂಚೆ ಅವನ ಸ್ಥಿತಿ ಹೇಗಿತ್ತು? ಅವನೊಬ್ಬ FMCG ಸ್ನ್ಯಾಕ್ಸ್ ಕಂಪನಿಯ ಸೇಲ್ಸ್ಮ್ಯಾನ್. ಅವನಲ್ಲಿ ಹುಮ್ಮಸ್ಸಿತ್ತು, ಮಾತಾಡೋ ಚಾಕಚಕ್ಯತೆ ಎಲ್ಲ ಇತ್ತು. ಆದ್ರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಶಿಸ್ತು. ಅದೇ, ಶಿಸ್ತಿನ ಕೊರತೆ. ಅವನ ತಿಂಗಳ ರಿಪೋರ್ಟ್ ನೋಡಿದ್ರೆ ಸಾಕಿತ್ತು, ಎಲ್ಲರಿಗೂ ಅವನ ಕಥೆ ಅರ್ಥವಾಗ್ತಿತ್ತು. ಏನೇನಿತ್ತು ಆ ರಿಪೋರ್ಟ್ನಲ್ಲಿ? ತಿಂಗಳಿಗೆ ಕಡಿಮೆ ಅಂದ್ರೂ 4 ದಿನ ರಜೆ, ಪ್ರತಿದಿನ ಕೆಲ್ಸಕ್ಕೆ ಲೇಟಾಗಿ ಬರೋದು, ಆಮೇಲೆ ಅವನ DMS ಪಂಚಿಂಗ್ ಕೂಡ ಸರಿಯಾಗಿರ್ತಿರ್ಲಿಲ್ಲ. ಆ DMS ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸೋಣ. ಖಂಡಿತ. DMS ಅಂದ್ರೆ ಡಿಸ್ಟ್ರಿಬ್ಯೂಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಸಾಫ್ಟ್ವೇರ್, ಒಂದು ಆಪ್ ಇದ್ದ ಹಾಗೆ. ಹೌದು. ಸೇಲ್ಸ್ಮ್ಯಾನ್ ಯಾವ ಅಂಗಡಿಗೆ ಹೋದ, ಎಷ್ಟು ಗಂಟೆಗೆ ಹೋದ, ಏನು ಆರ್ಡರ್ ತಂದ, ಈ ಎಲ್ಲಾ ಮಾಹಿತಿಯನ್ನ ಲೈವ್ ಆಗಿ ಕಂಪನಿಗೆ ತಲುಪಿಸುತ್ತೆ. ಆದ್ರೆ ರಾಜು ಇದನ್ನ ಸರಿಯಾಗಿ ಬಳಸ್ತಾನೇ ಇರ್ಲಿಲ್ಲ. ನಿಜ. ಅವನ ರಿಪೋರ್ಟ್ನಲ್ಲಿ ರಿಯಲ್ ಟೈಮ್ ಆರ್ಡರ್ಸ್ ಅನ್ನೋ ಕಾಲಂನಲ್ಲಿ ಯಾವಾಗ್ಲೂ ಶೂನ್ಯ ಅಂತ ಇರ್ತಿತ್ತು. ಆರ್ಡರ್ ಪಂಚ್ ಮಾಡ್ತಿರ್ಲಿಲ್ಲ. ಇಲ್ಲ, ದಿನದ ಕೊನೆಗೆ ಎಲ್ಲೋ ಕೂತು ನೆನಪಿಸಿಕೊಂಡು ಎಲ್ಲಾ ಆರ್ಡರ್ಗಳನ್ನು ಒಟ್ಟಿಗೆ ಎಂಟ್ರಿ ಮಾಡ್ತಿದ್ದ. ಇದರ ಜೊತೆಗೆ ಅವನ ಬೀಟ್ ಕವರೇಜ್ ಕೂಡ ಪೂರ್ತಿಯಾಗ್ತಿರ್ಲಿಲ್ಲ. ಅಂದ್ರೆ ಅವನಿಗೆ ನಿಗದಿಪಡಿಸಿದ ಏರಿಯಾದ ಎಲ್ಲ ಅಂಗಡಿಗಳಿಗೂ ಅವನು ಭೇಟಿ ಕೊಡ್ತಿರ್ಲಿಲ್ಲ. ಆದ್ರೆ ಇವೆಲ್ಲಕ್ಕಿಂತ ದೊಡ್ಡ ತಪ್ಪು ಬೇರೆಯೇ ಇತ್ತು. ಅವನು ಮಾರುಕಟ್ಟೆಗೆ ಹೋಗಬೇಕಾಗಿದ್ದು ಬೆಳಗ್ಗೆ 10 ಗಂಟೆಗೆ, ಆದ್ರೆ ತಲುಪ್ತಿದ್ದು ಮಧ್ಯಾಹ್ನ 12 ಗಂಟೆಗೆ. ಅಯ್ಯೋ, ಸ್ನ್ಯಾಕ್ಸ್ ಬಿಸ್ನೆಸ್ನಲ್ಲಿ ಇದೊಂದು ದೊಡ್ಡ ಅಪರಾಧವೇ ಸರಿ. ಒಂದ್ ನಿಮಿಷ, ಕೇವಲ 2 ಗಂಟೆ ತಡವಾಗಿ ಹೋದ್ರೆ ನೀವು ಅದನ್ನ ದೊಡ್ಡ ಅಪರಾಧ ಅಂತ ಹೇಳ್ತಿದ್ದೀರಿ? ಅದು ಸ್ವಲ್ಪ ಅತಿಶಯೋಕ್ತಿ ಅನಿಸ್ತಿದೆಯಲ್ವೇ? ಮಧ್ಯಾಹ್ನದ ನಂತರವೂ ಮಾರಾಟ ಮಾಡ್ಬೋದಲ್ವೇ? ಒಳ್ಳೆ ಪ್ರಶ್ನೆ. ಖಂಡಿತ ಅತಿಶಯೋಕ್ತಿ ಅಲ್ಲ. ಅದನ್ನ ಈಗ ಯೋಚಿಸಿ. ಬೆಳಗಿನ 10 ರಿಂದ 12 ಗಂಟೆಯ ಸಮಯ ಸ್ನ್ಯಾಕ್ಸ್ ಮಾರಾಟದ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಗೋಲ್ಡನ್ ಅವರ್? ಹೌದು. ಆ ಸಮಯದಲ್ಲಿ ಚಿಲ್ಲರೆ ವ್ಯಾಪಾರಿಗಳು ಫ್ರೆಶ್ ಆಗಿರ್ತಾರೆ, ಅವರ ಬಳಿ ಸಮಯ ಇರುತ್ತೆ ಮತ್ತು ಅವರ ಕೌಂಟರ್ನಲ್ಲಿ ಹಿಂದಿನ ದಿನ ಖಾಲಿಯಾದ ಜಾಗವನ್ನು ತುಂಬಲು ಅವರು ಸಿದ್ಧರಿರ್ತಾರೆ. ಓಕೆ. 12 ಗಂಟೆಗೆ ಹೋಗುವುದೆಂದರೆ ಅರ್ಧ ದಿನದ ವ್ಯಾಪಾರವನ್ನು ಕೈಯಾರೆ ಕಳೆದುಕೊಂಡ ಹಾಗೆ. ವ್ಯಾಪಾರಿಯ ಮನಸ್ಸಲ್ಲೂ ಒಂದು ನೆಗೆಟಿವ್ ಅಭಿಪ್ರಾಯ ಮೂಡುತ್ತೆ. ಇವನು ಸರಿಯಾದ ಸಮಯಕ್ಕೆ ಬರೋಲ್ಲ, ಇವನ ಕಂಪನಿ ಕೂಡ ಹೀಗೆ ಇರ್ಬೋದು. ನಿಜ. ಇಲ್ಲಿ ಕೇವಲ ಸಮಯ ನಷ್ಟವಾಗುವುದಿಲ್ಲ, ನಂಬಿಕೆ ಕೂಡ ನಷ್ಟವಾಗುತ್ತದೆ. ಇದನ್ನೇ ಹೇಳೋದು, ಇದು ಕೇವಲ ಸಮಯದ ನಷ್ಟವಲ್ಲ, ಇದು ನಂಬಿಕೆಯ ನಷ್ಟ. ಬಹಳ ಮುಖ್ಯವಾದ ಮಾತು. ಸರಿ, ಈ ಲೇಟಾಗಿ ಹೋಗುವುದು ಮತ್ತು ರಾತ್ರಿ ಒಟ್ಟಿಗೆ ಆರ್ಡರ್ ಪಂಚ್ ಮಾಡುವುದರಿಂದ ಕಂಪನಿಯ ಮೇಲೆ ಏನು ಪರಿಣಾಮ ಬೀರುತ್ತಿತ್ತು? ಪರಿಣಾಮ ಬಹಳ ಗಂಭೀರವಾಗಿತ್ತು. ನೋಡಿ, ರಾತ್ರಿ ಪಂಚ್ ಮಾಡಿದ ಆರ್ಡರ್ ಅಂದ್ರೆ ಕಂಪನಿ ನಿನ್ನೆಯ ಯುದ್ಧಕ್ಕೆ ಇವತ್ತು ಸೈನ್ಯ ಕಳಿಸಿದ ಹಾಗೆ. ಅವರಿಗೆ ಯಾವ ಏರಿಯಾದಲ್ಲಿ ಯಾವ ಸ್ನ್ಯಾಕ್ಸ್ಗೆ ಬೇಡಿಕೆ ಹೆಚ್ಚಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಆ ಶೆಲ್ಫ್ ಖಾಲಿಯಾಗಿ ಪ್ರತಿಸ್ಪರ್ಧಿಯ ಪ್ರಾಡಕ್ಟ್ ಬಂದು ಕೂತಿರುತ್ತೆ. ಓ, ಹಾಗಾಗುತ್ತಾ? ಹೌದು. ನೈಜ ಸಮಯದ ಡೇಟಾ ಕೇವಲ ಒಂದು ಆರ್ಡರ್ ಅಲ್ಲ, ಅದು ಕಂಪನಿಯ ಇಡೀ ಸಪ್ಲೈ ಚೈನ್ಗೆ, ಅಂದ್ರೆ ಉತ್ಪಾದನೆ ಮತ್ತು ಪೂರೈಕೆ ಸರಪಳಿಗೆ ಕಣ್ಣು ಮತ್ತು ಕಿವಿ ಇದ್ದ ಹಾಗೆ. ರಾಜು ರಾತ್ರಿ ಆರ್ಡರ್ ಪಂಚ್ ಮಾಡುವುದರಿಂದ ಕಂಪನಿ ಕುರುಡಾದಂತೆ ಕೆಲಸ ಮಾಡಬೇಕಿತ್ತು. ಜೊತೆಗೆ ಈತ ಅಂಗಡಿಗೆ ಹೋಗಿದ್ದಾನೋ ಇಲ್ವೋ, ಇವೆಲ್ಲ ಫೇಕ್ ಆರ್ಡರ್ಗಳೇ ಅನ್ನೋ ಅನುಮಾನ ಬೆಲೆ. ಎಕ್ಸಾಕ್ಟ್ಲಿ. ಹಾಗಿದ್ರೆ ರಾಜು ಬಹುಶಃ ಕೆಲಸ ಕಳ್ಕೊಳ್ಳೋ ಹಂತದಲ್ಲಿದ್ದ ಅನಿಸುತ್ತೆ. ಇಷ್ಟೆಲ್ಲಾ ತಪ್ಪುಗಳ ನಂತರ ಅವನಲ್ಲಿ ಹೇಗುಳ್ಕೊಂಡ? ಏನಾದ್ರೂ ಬದಲಾಯ್ತಾ? ಹೌದು. ಅಲ್ಲೇ ಕಥೆಗೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು ಅವನ ಮೇಲ್ವಿಚಾರಕ
ಅಂದ್ರೆ ಸೂಪರ್ವೈಸರ್ ಅವನನ್ನು ಒಂದು ದಿನ ಪಕ್ಕಕ್ಕೆ ಕರೆದು ಮಾತನಾಡಿಸಿದ್ರು. ಅವರು ರಾಜುವನ್ನು ಬೈಯಲಿಲ್ಲ, ಅವನ ತಪ್ಪುಗಳನ್ನು ಎತ್ತಿ ತೋರಿಸ್ಲಿಲ್ಲ. ಬದಲಾಗಿ ಬಹಳ ಶಾಂತವಾಗಿ ಒಂದೇ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು? ರಾಜು, ನಿನ್ನ ಸಮಸ್ಯೆ ಕೆಲಸದ್ದಲ್ಲ, ಸಿಸ್ಟಮ್ನದ್ದು. ನಿನ್ನ ಸಮಸ್ಯೆ ಕೆಲ್ಸದಲ್ಲ, ಸಿಸ್ಟಮ್ನದ್ದು. ಇದು ಕೇಳೋಕೆ ತುಂಬಾನೇ ಸರಳವಾದ ಮಾತು. ಆದರೆ ಒಬ್ಬ ಮ್ಯಾನೇಜರ್ ತನ್ನ ಟೀಮ್ ಸದಸ್ಯನ ತಪ್ಪುಗರನ್ನ ನೇರವಾಗಿ ಬುಟ್ಟು ಮಾಡದೆ ಸಿಸ್ಟಮ್ ಬಗ್ಗೆ ಮಾತಾಡಿದ್ದು ಯಾಕೆಷ್ಟು ಪರಿಣಾಮಕಾರಿಯಾಯಿತು? ಯಾಕಂದ್ರೆ ಆ ಮಾತು ಆರೋಪವನ್ನು ತೆಗೆದುಹಾಕಿ ಪರಿಹಾರದ ಕಡೆಗೆ ಗಮನ ಹರಿಸುವಂತ ಮಾಡಿತು. ಸರಿ. ನೀನು ಸೋಮಾರಿ, ನೀನು ಲೇಟ್ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ತಕ್ಷಣ ಡಿಫೆನ್ಸಿವ್ ಆಗ್ತಾನೆ, ಅಂದ್ರೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಶುರು ಮಾಡ್ತಾನೆ. ನಿಜ. ಆದ್ರೆ ನಾವಿಬ್ಬರೂ ಸೇರಿ ಈ ಸಿಸ್ಟಮ್ ಸರಿಪಡಿಸೋಣ ಅಂದಾಗ ಆ ವ್ಯಕ್ತಿ ಸಮಸ್ಯೆಯ ಭಾಗವಾಗಿ ಉಳಿಯದೆ ಪರಿಹಾರದ ಭಾಗವಾಗ್ತಾನೆ. ಆ ಮೇಲ್ವಿಚಾರಕ ರಾಜುವಿಗೆ ಅವಮಾನ ಮಾಡ್ಲಿಲ್ಲ, ಬದಲಿಗೆ ಅವನನ್ನು ಎಂಪವರ್ ಮಾಡಿದ್ರು. ನಾನು ನಿನ್ನ ಜೊತೆಗಿದ್ದೇನೆ ಅನ್ನೋ ಭರವಸೆ ಕೊಟ್ರು. ಇದು ಅದ್ಭುತವಾದ ಮ್ಯಾನೇಜ್ಮೆಂಟ್ ಪಾಠ. ಸೊ ಆ ಒಂದು ಮಾತಿನ ನಂತರ ಹೊಸ ರಾಜು ಹುಟ್ಟಿಕೊಂಡ. ಅವನು ತನ್ನ ದಿನಚರಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡ. ಮೊದಲು ಏನ್ ಮಾಡ್ದ? ಮೊದಲು ಅವನು ಸಮಯವನ್ನು ಹಿಡಿದ. ಬೆಳಗ್ಗೆ ಸರಿಯಾಗಿ 9:55ಕ್ಕೆ ಮಾರುಕಟ್ಟೆಗೆ ಹೋಗುವ ಮುನ್ನವೇ ಡಿಎಂಎಸ್ನಲ್ಲಿ ಡೇ ಸ್ಟಾರ್ಟ್ ಅಂತ ಪಂಚ್ ಮಾಡಲು ಆರಂಭಿಸಿದ. ಓಕೆ. ಎರಡನೆಯದಾಗಿ ಅವನು ಚಿಲ್ಲರೆ ವ್ಯಾಪಾರಿಗಳನ್ನು ಭೇಟಿಯಾದಾಗ ಅವರ ಮುಂದೆಯೇ ಅವರ ಅಂಗಡಿಯಲ್ಲೇ ಜಿಯೋಲೊಕೇಶನ್ ಪುರಾವೆಯೊಂದಿಗೆ ಲೈವ್ ಪಂಚ್ ಮಾಡಲು ಆರಂಭಿಸಿದ. ಇದರಿಂದ ಅವನ ಭೇಟಿ 100% ನಿಜವಾದದ್ದು ಅಂತ ಕಂಪನಿಗೆ ಸಾಬೀತಾಯಿತು. ಹೌದು. ಮತ್ತು ಮೂರನೆಯ ಅತಿ ಮುಖ್ಯವಾದ ಬದಲಾವಣೆ ಅಂದ್ರೆ ನೈಜ ಸಮಯದಲ್ಲಿ ಆರ್ಡರ್ಗಳನ್ನು ಪಂಚ್ ಮಾಡಲು ಶುರು ಮಾಡುದು. ಅಂಗಡಿಯಲ್ಲೇ ಆರ್ಡರ್ ತೆಗೆದುಕೊಂಡು ಅಲ್ಲೇ ಡಿಎಂಎಸ್ನಲ್ಲಿ ನಮೂದಿಸ್ತಿದ್ದ. ಈ ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮ ಬೀರಲು ಶುರುವಾದವು. ಇಲ್ಲಿ ಸಂಯುಕ್ತ ಪರಿಣಾಮ ಅಥವಾ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋ ತತ್ವ ಕೆಲಸ ಮಾಡಿತು. ಅಂದ್ರೆ ರಾಜು ಪ್ರತಿದಿನ ಮಾಡಿದ ಆ 1% ಸುಧಾರಣೆ, ಸರಿಯಾದ ಸಮಯಕ್ಕೆ ಹೋಗುವುದು, ಅಲ್ಲೇ ಆರ್ಡರ್ ಪಂಚ್ ಮಾಡುವುದು, ಇದು ತಿಂಗಳ ಕೊನೆಗೆ ಅವನನ್ನು 100% ಉತ್ತಮ ಸೇಲ್ಸ್ಮನ್ ಆಗಿ ಪರಿವರ್ತಿಸಿತು. ಇದು ಹೂಡಿಕೆಯಲ್ಲಿ ಚಕ್ರಬಡ್ಡಿ ಕೆಲಸ ಮಾಡಿದಾಗೆ ಅಲ್ವಾ? ಕರೆಕ್ಟ್. ಅವನ ಸಣ್ಣ ಶಿಸ್ತುಬದ್ಧ ಹೆಜ್ಜೆಗಳು ದಿನದಿಂದ ದಿನಕ್ಕೆ ಅವನ ವಿಶ್ವಾಸಾರ್ಹತೆಯನ್ನ, ಅವನ ಮಾರಾಟವನ್ನ ಹೆಚ್ಚಿಸ್ತಾ ಹೋದ್ವು. ಅವನ ಉತ್ಪಾದಕತೆಯಲ್ಲೂ ದೊಡ್ಡ ಬದಲಾವಣೆ ಕಾಣಿಸ್ತು ಅಂತ ಕೇಳಿದೆ. ಮೊದಲು ಆರಾಮಾಗಿ ಮಾರುಕಟ್ಟೆಗೆ ಹೋಗ್ತಿದ್ದ ರಾಜು ಈಗ ದಿನಕ್ಕೆ 40 ಉತ್ಪಾದಕ ಕರೆಗಳನ್ನ, ಅಂದ್ರೆ 40 ಯಶಸ್ವಿ ಮಾರಾಟ ಭೇಟಿಗಳನ್ನ ಮಾಡಲು ಆರಂಭಿಸಿದ. ಹೌದು, ಯಾಕಂದ್ರೆ ಈಗ ಅವನಿಗೆ ಸಮಯ ಸಿಕ್ತಿತ್ತು. ಬೆಳಗ್ಗೆ ಬೇಗ ಶುರು ಮಾಡಿದ್ರಿಂದ ದಿನದ ಕೊನೆಯಲ್ಲಿ ಹೆಚ್ಚು ಸಮಯ ಉಳಿಯುತ್ತಿತ್ತು. ಇಲ್ಲಿ ಒಂದು ಮಾತು ಹೇಳ್ಬೇಕು. ಹೇಳಿ. ಶಿಸ್ತು ಮಾರಾಟಕ್ಕೆ ರೆಕ್ಕೆಗಳನ್ನು ನೀಡುತ್ತದೆ. ಶಿಸ್ತು ಬಂದಾಗ ಅವನಿಗೆ ತನ್ನ ಕೆಲಸವನ್ನು ವಿಸ್ತರಿಸಲು ಅವಕಾಶ ಸಿಕ್ಕಿತು. ಇಲ್ಲಿವರೆಗಿನ ಕಥೆ ಶಿಸ್ತಿನ ಬಗ್ಗೆ ಇತ್ತು. ಆದ್ರೆ ಈಗ ಬರುವ ಭಾಗ ನನಗೆ ಬಹಳ ಇಷ್ಟವಾಯಿತು. ಯಾಕೆಂದ್ರೆ ರಾಜು ಕೇವಲ ಶ್ರಮಜೀವಿಯಾಗದೆ ಬುದ್ಧಿವಂತನಾಗಿ ಬದಲಾಡ್ತಾನೆ. ಆ ಡಿಎಂಎಸ್ ಡೇಟಾ ಅವನ ಕೈಗೆ ಸಿಕ್ಕಾಗ ಏನಾಯ್ತು? ಅದೇ ಅವನ ಯಶಸ್ಸಿನ ಮುಂದಿನ ಹಂತ. ಮೊದಲು ರಾಜು ಒಬ್ಬ ಸಾಮಾನ್ಯ ಬಾಣಸಿಗನಂತೆ ಇದ್ದ. ಅವನ ಬಳಿ ಪದಾರ್ಥಗಳಿದ್ದವು, ಆದ್ರೆ ಏನು ಮಾರಬೇಕು ಎಂದು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಡಿಎಂಎಸ್ ಡೇಟಾ ಅವನ ಕೈಗೆ ಒಂದು ರೆಸಿಪಿ ಬುಕ್ ಕೊಟ್ಟ ಹಾಗೆ. ವಾವ್! ಯಾವ ಗ್ರಾಹಕನಿಗೆ ಯಾವ ಖಾದ್ಯ ಇಷ್ಟವಾಗುತ್ತದೆ, ಯಾವುದು ಇಷ್ಟವಾಗುವುದಿಲ್ಲ ಎಂದು ಅದರಲ್ಲಿ ಸ್ಪಷ್ಟವಾಗಿ ಬರೆದಿತ್ತು. ಅಂದ್ರೆ ಡಿಎಂಎಸ್ ಮೂಲಕ ಅವನಿಗೆ ಯಾವ ಚಿಲ್ಲರೆ ವ್ಯಾಪಾರಿ ಯಾವ ಉತ್ಪನ್ನವನ್ನು ಖರೀದಿಸ್ತಿಲ್ಲ ಅಂತ ನಿಖರವಾಗಿ ಗೊತ್ತಾಗುತ್ತಿತ್ತು. ಉದಾಹರಣೆಗೆ, ಒಬ್ಬ ವ್ಯಾಪಾರಿ ಚಿಪ್ಸ್ ಮಾತ್ರ ತಗೊಳ್ತಿದ್ರೆ ಮಿಕ್ಸರ್ ತಗೊಳ್ತಿರ್ಲಿಲ್ಲ. ತೋರಿಸ್ತಿದ್ದ. ಡೇಟಾ ತೋರಿಸಿ ಮಾರಾಟ ಮಾಡುವುದು ಕೇಳಲು ಚೆನ್ನಾಗಿದೆ. ಅದೇ ಚಿಲ್ಲರೆ ವ್ಯಾಪಾರಿಗಳು, ನನಗೊತ್ತು ನನ್ನ ಅಂಗಡಿಯಲ್ಲಿ ಏನು ಸೇಲ್ ಆಗತ್ತೆ ಅಂತ, ನೀನು ಹೇಳಬೇಕಾಗಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಲಿಲ್ಲವೇ? ಖಂಡಿತ. ಆರಂಭದಲ್ಲಿ ಆ ಸವಾಲು ಇತ್ತು. ಆಗ ರಾಜು ತನ್ನ ಬುದ್ಧಿವಂತಿಕೆ ಬಳಸಿದ. ಅವನು ಇದನ್ನು ಕೊಳ್ಳಿ ಎಂದು ಹೇಳಲಿಲ್ಲ. ಪಿನ್ನೇನೇಳಿದ? ಬದಲಿಗೆ, ಸರ್ ನೋಡಿ, ನಿಮ್ಮ ಪಕ್ಕದ ಅಂಗಡಿಯವರು ಈ ಹೊಸ ಮಿಕ್ಸ್ಚರ್ ಮಾರಿ ತಿಂಗಳಿಗೆ ಹೆಚ್ಚುವರಿ 2,000 ರೂಪಾಯಿ ಲಾಭ ಮಾಡ್ತಿದ್ದಾರೆ, ಆ ಅವಕಾಶ ನಿಮ್ಗೂ ಇದೆ ಎಂದು ಹೇಳಿದ. ಓ, ಅದ್ಭುತ! ಅವನು ಉತ್ಪನ್ನವನ್ನು ಮಾರಾಟ ಮಾಡಲಿಲ್ಲ, ಬದಲಿಗೆ ಲಾಭದ ಅವಕಾಶವನ್ನು ಮಾರಾಟ ಮಾಡಿದ. ಎಕ್ಸಾಕ್ಟ್ಲಿ. ಆಗ ಚರ್ಚೆಯ ದಿಕ್ಕೇ ಬದಲಾಯಿತು. ಅವನು ಕೇವಲ ಸೇಲ್ಸ್ಮನ್ ಆಗಿ ಉಳಿಯದೆ ಒಬ್ಬ ಬಿಸ್ನೆಸ್ ಅಡ್ವೈಸರ್ ಆದ. ಇದರ ಫಲಿತಾಂಶ ಏನಾಯ್ತು? ಫಲಿತಾಂಶ ನಿರೀಕ್ಷೆಗೂ ಮೀರಿದ್ದಾಗಿತ್ತು. ಸತ್ಯಾಂಶಗಳನ್ನು ಮುಂದಿಟ್ಟಾಗ ವ್ಯಾಪಾರಿಗಳು ಒಪ್ಪಿಕೊಳ್ಳಲು ಶುರು ಮಾಡಿದ್ರು.
ರಾಜುವಿನ ರೇಂಜ್ ಸೆಲ್ಲಿಂಗ್ ಅಂದ್ರೆ ವಿವಿಧ ಬಗೆಯ ಉತ್ಪನ್ನಗಳ ಮಾರಾಟ ದ್ವಿಗುಣಗೊಂಡಿತ್ತು. ಅವನ ಒಟ್ಟು ಮಾರಾಟದ ಮೊತ್ತವೂ ಗಣನೀಯವಾಗಿ ಹೆಚ್ಚಾಯಿತು. ಡಿಎಂಎಸ್ನಲ್ಲಿದ್ದ ಬೇರೆ ಫೀಚರ್ಗಳು ಕೂಡ ಅವನಿಗೆ ಸಹಾಯ ಮಾಡಿದ್ವು ಅಂತ ಕೇಳಿದ್ದೆ. ಹೌದು, ಡಿಎಂಎಸ್ನ ರಿಟರ್ನ್ ಮಾಡ್ಯೂಲ್ ಅವನಿಗೆ ದೊಡ್ಡ ವರದಾನವಾಯಿತು. ಸ್ನ್ಯಾಕ್ಸ್ ವಿಭಾಗದಲ್ಲಿ ಉತ್ಪನ್ನದ ತಾಜಾತನ ಅಂದ್ರೆ ಫ್ರೆಶ್ನೆಸ್ ಬಹಳ ಮುಖ್ಯ. ಕರೆಕ್ಟ್. ಸ್ಟಾಕ್ ಹಳೆಯದಾದ್ರೆ ವ್ಯಾಪಾರಿಗೆ ನಷ್ಟ. ಮೊದಲು ಯಾವುದು ಹಳೆಯ ಸ್ಟಾಕ್, ಯಾವುದು ಹೊಸದು ಅಂತ ನೆನಪಿಟ್ಕೊಳ್ಳೋದು ಕಷ್ಟವಾಗಿತ್ತು. ಇದರಿಂದ ವ್ಯಾಪಾರಿಗಳ ಜೊತೆ ವಾಗ್ವಾದಗಳು ಆಗ್ತಿದ್ವು. ಆದ್ರೆ ಡಿಎಂಎಸ್ ಬಂದ್ಮೇಲೆ ಡಿಎಂಎಸ್ನಿಂದಾಗಿ ಅವನು ಫೈಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಕ್ರಮವನ್ನು ಸುಲಭವಾಗಿ ಪಾಲಿಸಲು ಸಾಧ್ಯವಾಯಿತು. ಸಿಸ್ಟಂನಲ್ಲಿಯೇ ಯಾವ ಸ್ಟಾಕ್ ಮೊದಲು ಬಂದಿದೆ ಅಂತ ಕಾಣಿಸ್ತಿತ್ತು. ಓಕೆ. ಅವನು ಹಳೆಯ ಸ್ಟಾಕ್ ಅನ್ನು ಮೊದಲು ಮಾರಾಟವಾಗುವಂತೆ ನೋಡಿಕೊಳ್ಳುತ್ತಿದ್ದ. ಇದರಿಂದ ಚಿಲ್ಲರೆ ವ್ಯಾಪಾರಿಗಳೊಂದಿಗಿನ ವಿವಾದಗಳು ಶೂನ್ಯವಾದವು. ಎಲ್ಲವೂ ಪಾರದರ್ಶಕ, ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಈ ಎಲ್ಲಾ ಬದಲಾವಣೆಗಳಿಂದ ಕಂಪನಿಯ ದೃಷ್ಟಿಯಲ್ಲಿ ರಾಜುವಿನ ಚಿತ್ರಣವೇ ಬದಲಾಗಿರಬೇಕಲ್ವಾ? ಸಂಪೂರ್ಣವಾಗಿ ಬದಲಾಯಿತು. ಮೊದಲು ಅವನ ಬಗ್ಗೆ ಕಂಪನಿಯ ರಿಪೋರ್ಟ್ಗಳಲ್ಲಿ ಲೇಟ್ ಕಮರ್, ಫೇಕ್ ಆರ್ಡರ್ಸ್, ಬೀಟ್ ಕವರೇಜ್ ಇಲ್ಲ ಅಂತ ಕೆಂಪು ಶಾಯಿಯಲ್ಲಿ ಬರ್ದಿರ್ತಿತ್ತು. ಆದ್ರೆ ಈಗ ಅವನ ರಿಪೋರ್ಟ್ಗಳು ಹಸಿರು ಬಣ್ಣದಲ್ಲಿ ಮಿನುಗುತ್ತಿದ್ದವು. ಪರಿಪೂರ್ಣ ಶಿಸ್ತು, 100% ರಿಯಲ್ ಟೈಮ್ ಆರ್ಡರ್ಗಳು, ದಿನಕ್ಕೆ 40 ಉತ್ಪಾದಕ ಕರೆಗಳು, 100% ಬೀಟ್ ಕವರೇಜ್ ಮತ್ತು ಅತ್ಯುತ್ತಮ ರೇಂಜ್ ಸೆಲ್ಲಿಂಗ್. ಹೀಗೆ ಅವನ ಬಗ್ಗೆ ಮೆಚ್ಚುಗೆಯ ಮಾತುಗಳೇ ತುಂಬಿದ್ದವು. ಅಂದ್ರೆ ಅವನು ಕಂಪನಿಯ ದೃಷ್ಟಿಯಲ್ಲಿ ಸಮಸ್ಯೆಯಿಂದ ಸ್ಟಾರ್ ಪರ್ಫಾರ್ಮರ್ ಆಗಿ ಬದಲಾಗಿದ್ದ. ಖಂಡಿತ. ಇದರ ಅಂತಿಮ ಫಲಿತಾಂಶ ಎಲ್ಲರಿಗೂ ಸಿಹಿ. ರಾಜುವಿಗೆ ಅವನ ಗುರಿ ಮುಟ್ಟಿದ್ದಕ್ಕಾಗಿ ಉತ್ತಮ ಪ್ರೋತ್ಸಾಹಧನ ಅಂದ್ರೆ ಇನ್ಸೆಂಟಿವ್ ಸಿಕ್ಕಿತು. ಅವನ ಆದಾಯ ಹೆಚ್ಚಿತು. ಒಳ್ಳೆದಾಯ್ತು. ವಿತರಕನ ವ್ಯಾಪಾರ ಹೆಚ್ಚಿದ್ರಿಂದ ಅವನು ಖುಷಿ. ಕಂಪನಿಯ ಮಾರಾಟ ಮತ್ತು ಲಾಭ ಹೆಚ್ಚಿದ್ರಿಂದ ಅವರು ಖುಷಿ. ರಾಜು, ವಿತರಕ ಮತ್ತು ಕಂಪನಿ ಮೂವರೂ ಗೆದ್ದರು. ಇದೊಂದು ವಿನ್ 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 ಸನ್ನಿವೇಶವಾಗಿತ್ತು. ರಾಜುವಿನಲ್ಲಾದ ಬದಲಾವಣೆಗಳನ್ನು ಸಂಖ್ಯೆಗಳಲ್ಲಿ ಒಮ್ಮೆ ನೋಡೋಣ. ಅವನ ಗೈರುಹಾಜರಿ ತಿಂಗಳಿಗೆ 4 ದಿನಗಳಿಂದ ಶೂನ್ಯಕ್ಕೆ ಇಳಿಯಿತು. ಹೌದು. ಬೀಟ್ ಕವರೇಜ್ ಅಪೂರ್ಣದಿಂದ 100% ಆಯಿತು. ರೇಂಜ್ ಸೆಲ್ಲಿಂಗ್ ದ್ವಿಗುಣಗೊಂಡಿತು. ಅವನಿಗೆ ಸಿಗದೇ ಇದ್ದ ಪ್ರೋತ್ಸಾಹಧನ ಈಗ ಕೈ ಸೇರಿತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಕಳೆದುಕೊಂಡಿದ್ದ ಕಂಪನಿಯ ನಂಬಿಕೆಯನ್ನು ಮರಳಿಗಳಿಸಿದ. ಈ ಕಥೆಯ ನಿಜವಾದ ಪಾಠ ಕೇವಲ ಶಿಸ್ತಿನ ಬಗ್ಗೆಯಲ್ಲ, ಅದು ಸಂಯುಕ್ತ ಪರಿಣಾಮದ ಬಗ್ಗೆ. ಚಿಕ್ಕ ಚಿಕ್ಕ ಪರಿವರ್ತನೆಗಳು ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ. ಇಂದಿನ ಯುಗದಲ್ಲಿ ಎತ್ತಿನ ಗಾಡಿಯ ವೇಗದಲ್ಲಿ ಯೋಚಿಸಿದರೆ ಆಗೋದಿಲ್ಲ. ನಿಜ. ಸ್ನ್ಯಾಕ್ಸ್ ಪ್ರಪಂಚ ರಾಕೆಟ್ ವೇಗದಲ್ಲಿ ಚಲಿಸುತ್ತಿರುವಾಗ ಸೇಲ್ಸ್ಮನ್ನ ಆಲೋಚನೆಯೂ ರಾಕೆಟ್ ವೇಗದಲ್ಲಿರ್ಬೇಕು. ರಾಜು ತನ್ನ ಯೋಚನೆಯನ್ನು ಬದಲಾಯಿಸಿಕೊಂಡ, ತನ್ನ ಕೈಲಿದ್ದ ತಂತ್ರಜ್ಞಾನವನ್ನು ಅಪ್ಪಿಕೊಂಡ ಮತ್ತು ಯಶಸ್ವಿಯಾದ. ಖಂಡಿತ. ರಾಜು ತನ್ನ ಕಂಪನಿ ಒದಗಿಸಿದ ಕೇವಲ ಒಂದು ಸಾಧನವನ್ನು ಸರಿಯಾಗಿ ಬಳಸಿ ತನ್ನ ವೃತ್ತಿಜೀವನವನ್ನೇ ಬದಲಾಯಿಸಿಕೊಂಡ. ಇದು ನಮ್ಮೆಲ್ಲರಿಗೂ ಒಂದು ಆಲೋಚನೆಯನ್ನ ನೀಡುತ್ತದೆ. ನಮ್ಮ ಸ್ವಂತ ಕೆಲಸದಲ್ಲಿ ನಮ್ಮ ಕೈಗೆ ಸಿಕ್ಕಿರುವ ಯಾವ ಸಾಧನಗಳನ್ನು ಅಥವಾ ವ್ಯವಸ್ಥೆಗಳನ್ನು ನಾವು ಪೂರ್ತಿಯಾಗಿ ಬಳಸ್ಕೊಳ್ತಿಲ್ಲ. ಯಾವಾಗಲೂ ಹೊಸತನ್ನು ಹುಡುಕೋದಕ್ಕಿಂತ ನಮ್ಮಲ್ಲಿ ಈಗಾಗಲೇ ಇರುವುದನ್ನು ಪರಿಪೂರ್ಣವಾಗಿ ಬಳಸುವುದು ಕೆಲವೊಮ್ಮೆ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಬಹುಶಃ ನಮ್ಮ ಮುಂದಿನ ದೊಡ್ಡ ಯಶಸ್ಸು ನಾವು ಈಗಾಗಲೇ ಹೊಂದಿರುವ ಆದರೆ ಸರಿಯಾಗಿ ಗಮನಿಸದ ಒಂದು ಸಣ್ಣ ಟೂಲ್ನಲ್ಲಿ ಅಡಗಿರಬಹುದು ಅಲ್ವಾ?